ಹಾಯ್ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ವರ್ಸಸ್ ರಾಜಸ್ಥಾನ್. ರಾಜಸ್ಥಾನ್ ಅವರು ಇಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು, ಒಂದೊಳ್ಳೆ ತೀರ್ಮಾನ ಮಾಡಿಕೊಂಡ್ರು ಅಂತ ನನಗೇನು ಅನ್ನಿಸ್ತು. ಇಲ್ಲಿ ಪೃಥ್ವಿ ಸಿಂಗು ಮತ್ತು ಪೃಥ್ವಿ ಆಚಾರ್ಯ ಒಂದೊಳ್ಳೆ ಆಟ ಆಡಿದ್ರು. ಇಲ್ಲಿ ಪೃಥ್ವಿ ಸಿಂಗು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಬಾಲ್ ಟು ಬಾಲ್ ರನ್ ಹೊಡೆದು ಮ್ಯಾಚ್ನ ಒಂಚೂರು ಸ್ಲೋ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಮಾರ್ಕಿಸ್ ಸ್ಟೋನಿಸು ಇಲ್ಲಿ ಒಂದೊಳ್ಳೆ ಮ್ಯಾಚ್ನ ತಗೊಂಡೋದ್ರು ಅಂತ ನನಗೇನು ಅನ್ನಿಸ್ತು ಗುರು. ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದು ಮಾರ್ಕಿಸ್ ಸ್ಟೋನಿಸು. ಈ ಮ್ಯಾಚಲ್ಲಿ ಶಶಾಂಕ್ ಸಿಂಗ್ನ ಆಡಿಸ್ತಿಲ್ಲ, ಯಾಕೆಂದರೆ ಅವ್ರಿಗೆ ಇಂಜುರಿ ಆಗಿಬಿಟ್ಟಿತ್ತು. ಅದರಿಂದನೇ ಇಲ್ಲಿ ಪವರ್ ಪ್ಲೇ ವಿಚಾರದಲ್ಲಿ ನೋಡೋದಾದ್ರೆ ಪವರ್ ಪ್ಲೇಯಲ್ಲಿ ಮಿನಿಮಮ್ 70 ರನ್ ಹೊಡೆದ್ರು. ಆಮೇಲೆ ಸಿಕ್ಕಾಪಟ್ಟೆ ಮಿಡಲ್ ಓವರ್ಗಳಲ್ಲಿ ರಾಜಸ್ಥಾನದವರು ತುಂಬ ಚೆನ್ನಾಗಿ ಕಮ್ಬ್ಯಾಕ್ ಆಗಿದ್ರು. ಇಲ್ಲಿ ಜೋಪ್ರಾ ಆಚಾರ್ 4 ಓವರಿಗೆ 41 ರನ್ ಕೊಟ್ಟರೆ, ಇಲ್ಲಿ ರವೀಂದ್ರ ಜಡೇಜಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಇಲ್ಲಿ ಇಲ್ಲಿ ರಿಯಾಂಕ್ ಪರಾಂಗು ಬೌಲಿಂಗ್ ಮಾಡಲಿಲ್ಲ. ಇಲ್ಲಿ ಬಂದವರೆಲ್ಲ ಸಿಕ್ಕಾಪಟ್ಟೆ ರನ್ ಓಡಿಸ್ಕೊಂಡ್ರು. 2 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಜೋಪ್ರಾ ಆರ್ಚರ್ ಮತ್ತು ರವೀಂದ್ರ ಜಡೇಜಾ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಗುರು. ಇಲ್ಲಿ ಪವರ್ ಪ್ಲೇಯಲ್ಲೇ ಮಿನಿಮಮ್ 70 ರನ್ ಹೊಡೆದಿದ್ರು. ಆಮೇಲೆ ಇಲ್ಲಿ ಪೃಥ್ವಿ ಆಚಾರ್ಯ ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು ಗುರು. ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದೆ ಇಲ್ಲಿ ಮಾರ್ಕಿಸ್ ಸ್ಟೋನಿಸ್ ಅನ್ಬೋದು. 22 ಬಾಲ್ಗೆ 62 ರನ್ ಹೊಡೆದ್ರು, 4 4 ಮತ್ತು 6 6ನ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ರಾಜಸ್ಥಾನ್ ಅವರು ಕಂಟ್ರೋಲ್ ಮಾಡಿದರು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ. ಅಲ್ಲಿ ಶ್ರೇಯಸ್ ಅಯ್ಯರ್ ಅಂತ ಹೇಳ್ಕೊಳ್ಳೋ ಅಗ್ರೆಸಿವ್ನೆಸ್ನ ಆಟ ಆಡಲಿಲ್ಲ. ಅದರಿಂದ ಮ್ಯಾಚ್ ಒಂಚೂರು ಕಮ್ ಬ್ಯಾಕ್ ಆಗಿದೆ ರಾಜಸ್ಥಾನ್ ಕಡೆ. ನಾನೇನೋ 255 ಹೊಡಿತಾರೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ. ಪ್ರಿವಿಡಿಯೋದಲ್ಲಿ ಹೇಳಿದ್ದೆ 220 ಹೊಡೆದಿದ್ರು ಅವರು ಚೇಂಜ್ ಮಾಡಿಕೊಂಡು ಮ್ಯಾಚ್ನ ಗೆದ್ಕೊಬಿಡ್ತಾರೆ ಅಂತ. ಹಂಗೆ ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ಕೊಂಡ್ರು ಗುರು. ಒಟ್ಟಿನಲ್ಲಿ 227ಗೆ ಚೇಂಜ್ ಮಾಡೋಕ್ಕೆ ರಾಜಸ್ಥಾನದವ್ರಿಗೆ ಚೇಂಜ್ ಮಾಡಿಕೊಂಡು 4 ವಿಕೆಟ್ ಕಳ್ಕೊಂಡು ಚೇಂಜ್ ಮಾಡೋ ಕಡೆ 222 ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದ ರಾಜಸ್ಥಾನವರು. ಒಟ್ಟಲ್ಲಿ ಒಂದೊಳ್ಳೆ ಓಪನಿಂಗ್ ಆಟನ ಮಾಡಿಕೊಟ್ರು. ಶ್ರೇಯಸ್ ಅಯ್ಯರ್ ಒಂದು ಎಂಡಲ್ಲಿ ನಿಂತಿದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿ ಇಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ನ ತೊಗೊಂಡೋದ್ರು. 16 ಬಾಲ್ಗೆ 43 ರನ್ ಹೊಡೆದ್ರು. ಪವರ್ ಪ್ಲೇಲಿ ಮಿನಿಮಮ್ 50 ರನ್ನ ಪಾರ್ಟ್ನರ್ಶಿಪ್ನ ಹೊಡಿತಾರಂಗೆ. ಇಲ್ಲಿ ಪವರ್ ಪ್ಲೇಲಿ 1 ವಿಕೆಟ್ ತೆಗೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಅಶ್ವಥ್ ಸಿಂಗ್ ಅಂತ ಹೇಳ್ಕೊಳ್ಳೋ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. 4 ಓವರಿಗೆ 68 ರನ್ನ ಹೊಡೆಸ್ಕೊಂಡ್ರು. ಇಲ್ಲಿ ಬಂದಿದ್ದ ರಿಯಾಂಕ್ ಪರಾಂಗು ತುಂಬ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಿದ್ರು. ಇಲ್ಲಿ ಬಂದವರೆಲ್ಲ ತುಂಬ ಚೆನ್ನಾಗಿ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಿದ್ರು ಅನ್ಬೋದು. ಇಲ್ಲಿ ದೂಬೆ ತುಂಬ ಚೆನ್ನಾಗಿ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಿದ್ರು. 12 ಬಾಲಿಗೆ 30 ರನ್ ಹೊಡೆಯೋದಾಗಲಿ ಮತ್ತು 26 ಬಾಲಿಗೆ 52 ರನ್ ಹೊಡೆದ್ರು. ಇವರಿಬ್ಬರೇ ಆಟನ ಮುಗಿಸಿದ್ರು ಗುರು. ಇಲ್ಲಿ ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಮ್ಯಾಚ್ನ ತೊಗೊಂಡೋಗಿದೆ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್. ಇವರಿಬ್ಬರು ತುಂಬ ಚೆನ್ನಾಗಿ ಅಲ್ಲೇ ಆಲ್ಮೋಸ್ಟ್ ಮ್ಯಾಚಲ್ಲಿ ಅರ್ಧ ರನ್ ಅದು ಹೊಡೆದು ಬಿಟ್ಟಿದ್ರು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. ಮಿಡಲ್ ಓವರ್ಗಳಲ್ಲಿ ಪಂಜಾಬ್ ಅವರು ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ರನ್ನ ಹೊಡೆಸ್ಕೊಂಡ್ರು. ಇಲ್ಲಿ ಲಾಕಿ ಫರ್ಜಿಷನ್ ಆಗಲಿ ಮತ್ತು ಅಶ್ವಥ್ ಸಿಂಗ್ ಆಗಲಿ ಇದರಿಂದ ಚಾಲ್ ಆಗಲಿ 3 ಕ್ರೂಷಿಯಲ್ ವಿಕೆಟ್ ತಗೊಂಡ್ರು, ಮ್ಯಾಚ್ ಚೇಂಜ್ ಆಗಲಿಲ್ಲ. ಯಾವಾಗ ಇಲ್ಲಿ ಇವರಿಬ್ಬರು ಔಟ್ ಆದರೂ ರಿಯಾಂಕ್ ಪರಾಗು ತುಂಬ ಚೆನ್ನಾಗಿ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಿದ್ರು ಮತ್ತು ದೂಬೆ ಅವರು ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಪ್ಲೇನ ಮಾಡಿದ್ರು ಗುರು. ಮ್ಯಾಚ್ ಅಲ್ಲೇ ಟರ್ನ್ ಓವರ್ ಆಗಿದ್ದು. ಲಾಸ್ಟ್ ಓವರಲ್ಲಂತೂ ಮ್ಯಾಚ್ ಸಿಕ್ಕಾಬಟ್ಟೆ ರಾಜಸ್ಥಾನ್ ಕಡೆ ವಾಲ್ತಿತ್ತು. ಮಿಡಲ್ ಓವರ್ಗಳಲ್ಲಿ ಪಂಜಾಬ್ ಕಡೆ ಇದ್ದರು. ಪವರ್ ಪ್ಲೇಲಿ ಒಂಚೂರು ಪಂಜಾಬ್ ಕಡೆ ಇದ್ದರು, ಏಕೆಂದರೆ ಪಂಜಾಬ್ ಅವರು ಪವರ್ ಪ್ಲೇಯರಲ್ಲಿ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಲಾಸ್ಟಲ್ಲಿ ಸಿಕ್ಕಾಬಟ್ಟೆ ಹೊಡೆಸ್ಕೊಂಡ್ರು. ಅದರಿಂದನೇ ಸಿಕ್ಕಾಬಟ್ಟೆ ಮ್ಯಾಚ್ ಹೋಗಿದೆ ಅಲ್ಲಿ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಪಂಜಾಬ್ ಬೌಲಿಂಗ್ ಕಡೆ ನೋಡೋದಾದರೆ ಇಲ್ಲಿ ಅಶ್ವಥ್ ಸಿಂಗ್ 4 ಓವರಿಗೆ 68 ರನ್ ಕೊಟ್ಟು 1 ಕ್ರೂಷಿಯಲ್ ರನ್ ತಗೊಟ್ರೆ. ಲಾಕಿ ಫರ್ಜಿಷನ್ ಸಿಕ್ಕಾಪಟ್ಟೆ ರನ್ ಓಡಿಸ್ಕೊಂಡ್ರು. ಇಲ್ಲಿ ಮಾರ್ಕೋ ಯಾರ್ಸನ್ನು 1 ಕ್ರೂಷಿಯಲ್ ವಿಕೆಟ್ಗಳನ್ನ ಸಿಕ್ಕಾಪಟ್ಟೆ ಓಡಿಸ್ಕೊಂಡ್ರು. ಇಲ್ಲಿ ಯಜುವೇಂದ್ರ ಚಹಲ್ 3 ಕ್ರೂಷಿಯಲ್ ವಿಕೆಟ್ ತಗೊಂಡ್ರು, ಸಿಕ್ಕಾಪಟ್ಟೆ ರನ್ ಓಡಿಸ್ಕೊಂಡ್ರು. ಅದರಿಂದನೇ ಸಿಕ್ಕಾಪಟ್ಟೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ಸು ಪಂಜಾಬ್ ಕಡಿಮೆ ಕಳ್ಕೊಂಡ್ರು. ಒಟ್ಟಿನಲ್ಲಿ 6 ವಿಕೆಟ್ಗಳ ಭಾರಿ ಜಯ. ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಪಂಜಾಬು ಮ್ಯಾಚ್ನ ಗೆಲ್ತಾರೆ, ಒಟ್ಟಿನಲ್ಲಿ ಚೇಂಜ್ ಮಾಡೋಕೆ ಕೊಟ್ಟರೆ ಮ್ಯಾಚ್ ಗೆಲ್ತಾರೆ ಒಟ್ಟಿನಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗೆ ಗೆಲ್ಲಿಲ್ಲ. ಇಲ್ಲಿ ರಾಜಸ್ಥಾನದವರು ಚೇಂಜ್ ಮಾಡಿಕೊಂಡು ಸುಮಾರು ಮ್ಯಾಚ್ನ ಗೆದ್ದರು. ಈ ಮ್ಯಾಚ್ನ ಗೆದ್ದರು ಗುರು. ಒಟ್ಟಿನಲ್ಲಿ ಪಂಜಾಬ್ ವರ್ಸಸ್ ರಾಜಸ್ಥಾನದವ್ರು ಗೆದ್ದಿದ್ರು. ಪ್ರಿವ್ಯೂ ವಿಡಿಯೋದಲ್ಲಿ ಪಂಜಾಬ್ ಗೆಲ್ತಾರೆ ಅಂತ ಅಂದಿದ್ದೆ, ಏನು ಮಾಡೋಕ್ಕಾಗಲ್ಲ, ಟಕ್ಕರ್ ಕೊಟ್ಟರು. ಒಟ್ಟಿನಲ್ಲಿ ರಾಜಸ್ಥಾನದವರು ಈ ಮ್ಯಾಚ್ನ ಗೆದ್ದರು ಗುರು.
ಪಂಜಾಬ್ ವರ್ಸಸ್ ರಾಜಸ್ಥಾನ ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸುಮಾರು ಜನ ಸಬ್ಸ್ಕ್ರೈಬು ಮಾಡಲ್ಲ, ಏನೂ ಮಾಡಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಗುರು.